ನಮಸ್ಕಾರ ಗೆಳೆಯರೇ, ನಾವಿವತ್ತು ಸೇಂಟ್ ಮೇರಿಸ್ ಕಡೆ ಫಿಶಿಂಗಿಗೆ ಹೊರಟಿದ್ದೇವೆ. ನನ್ನ ಜೊತೆ ನನ್ನ ಫ್ರೆಂಡ್ ರವಿರಾಜ್ ಅವರಿದ್ದಾರೆ. ನಾವು ಎಲ್ಲಿದ್ದೇವೆ ಅಂತ ತೋರಿಸ್ತೇನೆ ನೋಡಿ. ನಾವು ಮಲ್ಪೆ ಬಂದರಿನಲ್ಲಿದ್ದೇವೆ. ನೋಡಿ, ನಮ್ಮ ದೋಸೆ ಬಂತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರಲಿಲ್ಲ, ಹಾಗೆ ತಿಂಡಿ ತಿಂದು ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನಮ್ಮದೊಂದು ರೆಗ್ಯುಲರ್ ಸ್ಪಾಟ್ ಇದೆ, ತಿಂಡಿ ತಿನ್ನುವ ಸ್ಪಾಟ್. ಇಲ್ಲಿಗೆ ಬಂದಿದ್ದೇವೆ. ಬೆಳಗ್ಗೆ ಬಂದರೆ ಕೋಳಿ ಸುಕ್ಕ, ಕೋಳಿ ಸಾರು, ದೋಸೆ, ಬಿಸಿ ಬಿಸಿ ದೋಸೆ ನೋಡಿ. ಈಗ ಹಾಂ ಹಾಂ ಬರಲ್ಲ. ನೋಡಿ, ನಮ್ಮ ರವಿರಾಜ್ ಅವರು ದೋಸೆ ತಿಂತಾ ಇದ್ದಾರೆ, ನಾನು ತಿಂತೇನೆ ನೋಡಿ. ನೀವು ಈ ಕಡೆ ಪಡುಕೆರೆ ಕಡೆ ಹೋಗ್ತೀರಾ ಅಂದರೆ ಹೋಗುವಾಗ ಪಡುಕೆರೆ ಬ್ರಿಡ್ಜ್ಗಿಂತ ಸ್ವಲ್ಪ ಹಿಂದೆ ನೋಡಿ ಶಾಪ್. ನಾವು ರೆಗ್ಯುಲರ್ ಆಗಿ ಇಲ್ಲಿಗೆ ಬರೋದು ಫಿಶಿಂಗಿಗೆ ಹೋಗುವಾಗ, ತಿಂಡಿ ತಿನ್ನಲಿಕ್ಕಿದ್ರೆ ಹೋಗುವಾಗ ಅಥವಾ ಬರುವಾಗ. ಅಮ್ಮ ಚಾಯ್ ಕೂಡ ಬಂತು. ದೋಸೆ ತಿಂದು ಟೀ ಕುಡಿದು ಮತ್ತೆ ಹೊರಡೋದು. ಈಗ ತಿಂಡಿ ತಿಂತೇನೆ ಮೊದಲಿಗೆ. ನಮ್ಮ ಸ್ಕೂಟಿಯನ್ನು ಇಲ್ಲೇ ಪಾರ್ಕ್ ಮಾಡಿದ್ದೇವೆ ಪಕ್ಕದಲ್ಲಿ. ಏತಾಂಡು ನಾವು ತಿಂಡಿ ಮುಗಿಸಿ ಆಯಿತು. ಈಗ ಹೊರಟಿದ್ದೇವೆ ನಮ್ಮ ದೋಣಿ ಕಡೆಗೆ. ನೋಡಿ, ನಿಮಗೆ ಎಕ್ಸಾಕ್ಟಾಗಿ ತೋರಿಸ್ತೇನೆ. ಈ ಕಡೆಯಿಂದ ಹೋಗುವಾಗ, ಮಲ್ಪೆಯಿಂದ ಬರುವಾಗ ಅಲ್ಲಿ ಕಾರ್ನರ್ ಇದೆ ನೋಡಿ ಹಿಂದ್ಗಡೆ. ಆ ಕಾರ್ನರಿಂದ ಬಂದು ಸ್ವಲ್ಪ ಮುಂದೆ ಬರುವಾಗ ಲೆಫ್ಟ್ ಸೈಡಲ್ಲಿ ನೋಡಿ ಅಂಗಡಿ. ನೋಡಿ, ಹೆಸರೇನಿಲ್ಲ ಅಂಗಡಿಯಲ್ಲಿ, ಅಂಗಡಿಗೆ ಹೆಸರೇನಿಲ್ಲ. ಸ್ಟ್ರೈಟ್ ಮುಂದೆ ಹೋದರೆ ಪಡುಕೆರೆ ಬ್ರಿಡ್ಜ್, ಲೆಫ್ಟ್ ಸೈಡಲ್ಲಿ. ಈ ಶಾಪ್ ಓನರ್ ಅವ್ರದ್ದು ನಿಮಗೆ ಫೇಸ್ ತೋರಿಸಿದ್ದೇನೆ, ನೋಡ್ಕೊಂಡು ಬನ್ನಿ ನಿಧಾನವಾಗಿ. ನಾವು ಹೊರಡೋಣ ನಮ್ಮ ದೋಣಿ ಕಡೆಗೆ. ನೋಡಿ, ಇಲ್ಲಿ ತುಂಬ ಅಂಗಡಿಗಳಿವೆ, ಹೋಟೆಲ್ಗಳಿವೆ. ಅದೇ ಹೋಟೆಲಿಗೆ ಹೋಗಿ, ಅಲ್ಲಿ ಫುಡ್ ತುಂಬ ಚೆನ್ನಾಗಿದೆ. ಅಲ್ಲಿ ಈಗ ಗ್ಯಾಸಿದ್ದು ಪ್ರಾಬ್ಲಮ್ ಅಂತೆ, ಹಾಗಾಗಿ ದೋಸೆಯನ್ನು ಮನೆಯಲ್ಲೇ ರೆಡಿ ಮಾಡಿ ತಗೊಂಡು ಬರ್ತಾರೆ. ಆದರೂ ಬಿಸಿ ಬಿಸಿಯಾಗಿ ಇತ್ತು. ಬೆಳಗ್ಗೆ ಬೇಗ ಬಂದಿದ್ವಿ ನಾವು. ಈಗ ಗಂಟೆ 6:30 ಆಗ್ತಾ ಬಂತು. ಬೋಟ್ಗಳೆಲ್ಲ ಡೀಪ್ ಸಿ ಫಿಶಿಂಗಿಗೆ ಹೋಗಿವೆ. ಅದರಲ್ಲೂ ಕೆಲವು ಬೋಟ್ಗಳೆಲ್ಲ ಇಲ್ಲೇ ಇದೆ ದಡದಲ್ಲಿ. ತುಂಬ ಡೌನ್ ಇದೆ ಫಿಶಿಂಗ್. ಇಲ್ಲಿ ಕೂಡ ತಿಂಡಿ ತಿಂತಾ ಇದ್ವಿ ಒಂದೊಂದ್ಸರಿ ಅಪರೂಪಕ್ಕೆ. ಈಗ ನಾವು ಬಾಪ್ ತೋಟಕ್ಕೆ ಬಂದಿದ್ದೇವೆ. ನಮ್ಮದು ಒಬ್ಬರು ಫಾಲೋವರ್ಸ್ ನಮ್ಮದು ಹಾಯ್ ಮಾಡಿದ್ರು ನೋಡಿ. ಇಲ್ಲಿ ಕ್ರೂಸ್ ಡೈನ್ ಬೋಟಿಂಗ್ ಪಾಯಿಂಟ್ ಅಂತ ಮಾಡಿದ್ದಾರೆ ನೋಡಿ, ಅದ್ರ ಮೇಲೆ ಬೋರ್ಡ್ ಹಾಕಿದ್ದಾರೆ. ಬೋಟಲ್ಲಿ ಊಟ ಹಾಗೂ ನಿಮಗೆ ಫುಲ್ ಡೇ ತಿರುಗಿಸ್ತಾರೆ ಬೋಟಲ್ಲಿ. ಪಾರ್ಟಿ ಮಾಡಲಿಕ್ಕಿದ್ರೆ ಪಾರ್ಟಿ. ಈಗ ನಮ್ಮ ಪಾರ್ಕಿಂಗ್ ಪಾಯಿಂಟಿಗೆ ಬಂದಿದ್ದೇವೆ ನಾವು. ಇದೀಗ ನಮ್ಮ ಸ್ಕೂಟಿಯನ್ನು ನಿಲ್ಲಿಸಿ ನಾವು ಹೊರಡಬೇಕು. ನಮ್ಮ ದೋಣಿ ಮೇಲೆ ಬಿದ್ದಿದೆ, ನೀರು ಸಂಪೂರ್ಣವಾಗಿ ಇಳಿದಿದೆ ನೋಡಿ. ಈಗ ಅಂದರೆ ಲೋ ಟೈಡ್, ಇನ್ನು ಒಂದು ಗಂಟೆ ಬಿಟ್ಟು ಹೈ ಟೈಡ್ ಪ್ರಾರಂಭವಾಗ್ತದೆ 7:30ಗೆ.
ನಮ್ಮ ದೋಣಿ ಪೂರ್ತಿ ಮೇಲೆ ಬಿದ್ದಿದೆ. ಕವಿ ಅಂತ ದೋಣಿ ಸಂಪೂರ್ಣ ಮೇಲೆ ಬಿದ್ದಿತ್ತು. ಸದಣ್ಣನವರ ಟೀಮ್ ಫಿಶಿಂಗಿಗೆ ಅಂತ ಹೊರಟಿದೆ. ಅವರ ಟೀಮ್ನಲ್ಲಿದ್ದವ್ರು ನಮ್ಗೆ ಹೆಲ್ಪ್ ಮಾಡಿದ್ರು ದೋಣಿಯನ್ನು ಕೆಳಗಡೆ ಇಳಿಸ್ಲಿಕ್ಕೆ. ಈಗ ನಮ್ಮ ದೋಣಿಯನ್ನು ಇಳಿಸಿ ಆಗಿದೆ ನೀರಿಗೆ. ಸ್ವಲ್ಪ ಬೇಗ ಹೋಗಬೇಕಿತ್ತು, ತಡ ಆಯ್ತು. ಈಗ ಇಲ್ಲಿತ್ತು ದೋಣಿ ಮೇಲೆ. ನೀರು ಬರಲಿಕ್ಕೆ ಶುರುವಾಯಿತು. 7:30 ಆಗ್ತಾ ಬಂತು. ನಮ್ಮ ಸೆಟಪ್ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ರಾಡ್, ರೀಲ್, ಬೈಟ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳೋಣ, ಮತ್ತು ಹೊರಡೋಣ. ನೋಡಿ ಅವ್ರು ಹೋದರು ಫಿಶಿಂಗಿಗೆ. ಗಾಳಿ ಇಲ್ಲ ಇವತ್ತು, ಪ್ರಶಾಂತವಾಗಿದೆ ವಾತಾವರಣ. ಅಲ್ಲಿ ನೋಡಿ ತೆಪ್ಪದಲ್ಲಿ ಮೀನು ಹಿಡಿಯೋವರು ಎಲ್ಲ ಕಡೆ ಬಲೆ ಹಾಕ್ತಾರೆ ಅವ್ರು ಬಂದರೆ. ರಾಡ್ ಕವರ್ ತಗೊಂಡು ಸುಮಾರು 4 ವರ್ಷ ಆಯಿತು. ಇನ್ನೂ ಹಾಗೆ ಇದೆ. ಇದನ್ನು 2 ವಾರಕ್ಕೆ ಒಂದ್ಸರಿ ತೊಳೆದಿಡೋದು, ಸರ್ಫ್ ಹಾಕಿ ಇಡೋದು, ಆಮೇಲೆ ತೊಳೆಯೋದು, ಒಣಗಿಸೋದು, ಮತ್ತು ರಾಡ್ ಹಾಕೋದು. ಕೆಲವು ಸರಿ ಏನಾಗ್ತದೆ, ನಾವು ರಾಡ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಒಂದು ಸರಿ ಹೊಯ್ಗೆ ರಾಡಿಗೆ ತಾಗಿರ್ತದೆ, ರಾಡ್ ಹ್ಯಾಂಡಲಿಗೆಲ್ಲ. ಅದು ಈ ರಾಡ್ ಕವರ್ ಒಳಗಡೆ ಹೋಗಿರ್ತದೆ. ಅದು ಈ ಸೆರಾಮಿಕ್ ಗೈಡ್ಸಿಗೆ ಮತ್ತು ಕಾರ್ಬನ್ ರಾಡ್ನ ಮೇಲೆ ಕೋಟಿಂಗ್ ಮಾಡಿದ್ದಕ್ಕೆ ತಾಗಿದಾಗ ಇಲ್ಲಿ ಸ್ಕ್ರ್ಯಾಚ್ ಬೀಳ್ತದೆ. ಹಾಗಾಗಿ ಫ್ಯಾಂಟಮ್ ಪವರ್ 9 feet ರಾಡ್, ಶಿಮಾನೋ ವ್ಯಾನ್ಫೋರ್ಡ್ C5000 XG, ಡೈವಾ ಸಾಲ್ಟಿಗಾ ಬ್ರೇಡೆಡ್ ಲೈನ್, ಹಾಗೂ ನಮ್ಮ ಜಿಫಿನ್ ಅವ್ರದ್ದು ಅಪಾಕ್ಸಿ ಜಿಗ್ 30 grams, ನಮ್ಮ ರವಿರಾಜ್ ಅವ್ರದ್ದು ಫ್ಯಾಂಟಮ್ ಸ್ನ್ಯಾಪರ್ ರಾಡ್, ಶಿಮಾನೋ FX 4000 ಲೆಜೆಂಡ್ರಿ ರೀಲ್, ಅದ್ರ ಜೊತೆ ರಿಕಿಮಾರೋ ಬ್ರೇಡೆಡ್ ಲೈನ್, ಹಾಗೂ ನಮ್ಮ ಲುಕಾನಾ ಅವ್ರದ್ದು ಪ್ರೆಡೇಟರ್ ಜಿಗ್. ನೋಡಿ, ಇದ್ರ ಅಸಿಸ್ಟ್ ಹುಕ್ ನಾನೇ ಮಾಡಿದ್ದು, ಕೈಯಲ್ಲೇ ಹ್ಯಾಂಡ್ ಮೇಡಿದ್ದು ಅಸಿಸ್ಟ್ ಹುಕ್. ಇವತ್ತು ಟ್ರೆವೆಲಿ ಚೀಟಿ ಕೊಕ್ಕರಿಗೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಹಾಗಾಗಿ ಬರೀ ಜಿಗಿಂಗ್ ಮಾಡ್ತೇವೆ ನಾವು. ನೋಡೋಣ, ಸೆಂಟ್ ಮೇರಿಸ್ ಕಡೆ ಹೋಗೋಣ ಅಂತ ಇದ್ದೇವೆ. 7:45 ಆಗ್ತಾ ಬಂತೀನಿ. ಬಿಸಿಲು ಬರ್ತದೆ, ಅದಕ್ಕಿಂತ ಮುಂಚೆ ಒಂದು 1/2-3/4 ಗಂಟೆ ಸ್ಪಿನ್ನಿಂಗ್ ಮಾಡಿ ಬರೋಣ, ಹೊರಡೋಣ. ಟೂರಿಸ್ಟ್ ಬೋಟ್ಗಳೆಲ್ಲ ಹೊರಡ್ತಾ ಇವೆ ಹೊರಗಡೆ ಹೋಗ್ಲಿಕ್ಕೆ. ನೋಡಿ, ನಾವೀಗ ಹೊರಟಿದ್ದೇವೆ.
ಈ ಪ್ಲೇಸ್ನ ಹೆಸರು. ಮುಂದುಗಡೆ ನೀರಿನ ಒಳಗಡೆ ತುಂಬ ಕಲ್ಲುಗಳಿವೆ. ಇಲ್ಲಿ ಒಳ್ಳೆ ಫಿಶಿಂಗ್ ಆಗ್ತದೆ ಮಳೆಗಾಲ ಮುಗ್ದ ನಂತರ, ಸೀಸನ್ ಪ್ರಾರಂಭದಲ್ಲಿ. ಈಗ ಅಂಥದ್ದೇನು ಫಿಶಿಂಗ್ ಇಲ್ಲ, ನಾವು ಇದನ್ನು ಹಾದ್ಕೊಂಡೇ ಹೋಗ್ತೇವೆ ಸೈಂಟ್ ಮೇರಿಸ್ಗೆ. ನಮ್ಮಿಂದ ಇನ್ನು ಕೇವಲ ಒಂದು 5-10 ನಿಮಿಷ ದಾರಿ ಇಲ್ಲಿಂದ. ಸ್ವಲ್ಪ ಹೊತ್ತು ಸ್ಪಿನ್ನಿಂಗ್ ಮಾಡಿದೆ. ಫಿಶಿಂಗ್ ಆ್ಯಕ್ಟಿವಿಟಿ ಏನಿಲ್ಲ, ಝೀರೋ. ನೋಡಿ, ನನ್ನ ಸ್ಟಿಕ್ಕನ್ನು ಹಾಗೆ ಸೈಡಲ್ಲಿ ಇಟ್ಬಿಟ್ಟಿದ್ದೇನೆ. ನಮ್ಮ ರವಿರಾಜ್ ಅವರು ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ ನನ್ನ ಹಿಂದೆ ನೋಡಿ. ಈಗ ಗಂಟೆ 8:15 ಆಗ್ತಾ ಬಂತು. ಜಿಗ್ ಮಾಡಿದೆ, ಜಿಗ್ಗಲ್ಲಿ ಏನಿರಲಿಲ್ಲ. ಆನಂತರ ರಬ್ಬರ್ ಶಾಟ್ ಟ್ರೈ ಮಾಡಿದೆ ಒಂದು ಅರ್ಧ ಗಂಟೆ, ಅದಕ್ಕೂ ಏನಿಲ್ಲ. ನಮ್ಮ ರವಿರಾಜ್ ಅವರು ಶ್ರಿಂಪ್ ಟ್ರೈ ಮಾಡ್ತಾ ಇದ್ದಾರೆ, ನಿಧಾನವಾಗಿ ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ, ರಿಟ್ರೀವ್ ಮಾಡ್ತಾ ಇದ್ದಾರೆ. ನೋಡಿ, ಸ್ಮಾಲ್ ಟ್ವಿಚ್ ಮಾಡೋದು ಮತ್ತು ನಿಧಾನ ರಿಟ್ರೀವ್ ಮಾಡೋದು. ನೋಡಿ, ಶ್ರಿಂಪ್ ಎಷ್ಟು ಸ್ಲೋ ಆಗ್ತದೆ ಅಷ್ಟು ಸ್ಲೋ ನಾವು ರಿಟ್ರೀವ್ ಮಾಡಿದಷ್ಟು ಒಳ್ಳೆ ಬೈಟ್ ರೇಷಿಯೋ ಜಾಸ್ತಿ. ತುಂಬ ರಾಕಿ ಸ್ಟ್ರಕ್ಚರ್ ಇದ್ದಲ್ಲಿ ತುಂಬ ಡೀಪಿಗೆ ಬಿಡಲಿಕ್ಕಾಗಲ್ಲ, ಯಾಕಂದರೆ ಅಲ್ಲಿ ಕೂಡ ಶ್ರಿಂಪ್ ಸಿಕ್ಕಾಕಿಕೊಳ್ತದೆ. ರಬ್ಬರ್ ಶಾಡಿಗೆ ಕಂಪೇರ್ ಮಾಡಿದರೆ ಶ್ರಿಂಪ್ ತುಂಬ ಕಡಿಮೆ ಸ್ನ್ಯಾಗ್ ಆಗೋದು ಕಲ್ಲಿಗೆ. ನೋಡಿ, ಆ್ಯಕ್ಚುಲಿ ವಿಷಯ ಏನಂದರೆ, ಫಿಶಿಂಗ್ ಆ್ಯಕ್ಟಿವಿಟಿ ಇರೋವಂಥ ಸ್ಪಾಟ್ ಇದು. ಇಲ್ಲಿ ಸಿಕ್ಕಾಪಟ್ಟೆ ನೆಟ್ಟಿಂಗ್ ಮಾಡಿದ್ದಾರೆ, ಬಲೆ ಹಾಕಿದ್ದಾರೆ. ನಾವು ನಮ್ಮದು ರೆಗ್ಯುಲರ್ ಸ್ಪಾಟ್ ಇದೆ ಒಂದು, ಅಲ್ಲಿ ಮುಂದುಗಡೆ ಹೋಗಿ ಅಲ್ಲಿ ಸ್ಪಿನ್ನಿಂಗ್ ಮಾಡಿದ್ವಿ, ಅಲ್ಲೂ ಏನಿರಲಿಲ್ಲ. ನಂತರ ಮುಂದೆ ಬಂದ್ವಿ, ಮುಂದೆ ಒಂದು ಸ್ಪಿನ್ನಿಂಗ್ ಮಾಡಿದ್ವಿ ಒಂದು ಸ್ಪಾಟಲ್ಲಿ, ನಂತರ ಇಲ್ಲಿಗೆ ಬಂದ್ವಿ. ನೋಡಿ, ನಮ್ಮ ಮುಂದೆನೇ ಸೈಂಟ್ ಮೇರಿಸ್. ನೋಡಿ ಎಷ್ಟು ಹತ್ತಿರದಲ್ಲಿದೆ ನೋಡಿ. ತಗೊಂಡೋಗಿ ಅಲ್ಲಿ ಸೈಡಿಗೆ ದೋಣಿ ತಾಗಿಸಿದ್ರೆ ಸೀದಾ ಸೈಂಟ್ ಮೇರಿಸ್ ಇಳಿಯೋದೆ. ನಮ್ಮ ಮಲ್ಪೆ ಬಂದರು, ಟೆಗ್ಮಾ ಲೈಟ್ ಹೌಸ್, ಕೋಟೆ, ಮಾಲ್ತಿ ಐಲ್ಯಾಂಡ್ ಆ ಕಡೆ. ಇಲ್ಲಿಂದ ಇಲ್ಲಿಗೆ ಸುಮಾರು ಅರ್ಧ ಗಂಟೆ ದಾರಿ ಇದೆ ದೋಣಿಯಲ್ಲಿ ಬರಬೇಕಂದ್ರೆ. ಇವತ್ತು ಆ್ಯಕ್ಚುಲಿ ನೀರು ಸಖತ್ತಾಗಿತ್ತು, ಕ್ಲಿಯರ್ ವಾಟರ್. ಟ್ರೆವೆಲಿ ಜೀಟಿಗೆ ಕೊಕ್ಕರಿಗೆ ಹೇಳಿ ಮಾಡಿಸಿದಂಥ ನೀರು. ಫಿಶಿಂಗ್ ಹಾಗೆ ಯಾವಾಗ ಮೀನು ಸಿಗ್ತದೆ ಅಂತ ಹೇಳಲಿಕ್ಕಾಗಲ್ಲ, ಆವಾಗ ಮೀನು ಬೈಟ್ ಮಾಡ್ತದೆ ಅಂತ ಹೇಳಲಿಕ್ಕಾಗಲ್ಲ. ಟ್ರೈ ಮಾಡ್ತಾ ಇರೋದು, ಪೇಷನ್ಸ್ ಮೇಯ್ನಾಗಿ. ತೆಂಗಿನ ಮರಗಳು ಎಷ್ಟಿವೆ ನೋಡಿ ಸೈಂಟ್ ಮೇರಿಸಲ್ಲಿ. ದೂರದಲ್ಲಿ ನೋಡುವಾಗ ನಿಮಗೆ ಚಿಕ್ಕದಂತ ಕಾಣಿಸ್ಬೋದು ಐಲ್ಯಾಂಡ್, ಹತ್ತಿರ ಹೋಗಿ ಇಳಿದು ಸುತ್ತಾಡಿದರೆ ಗೊತ್ತಾಗ್ತದೆ ಎಷ್ಟು ದೊಡ್ಡದಿದೆ ಅಂತ. ಅಲ್ಲಿ ತಗೊಂಡೋಗಿ ದೋಣಿನಲ್ಲಿ ತಾಗಿಸ್ತಾರೆ, ಅಲ್ಲಿಂದ ಇಳಿದು ಈಗ ಐಲ್ಯಾಂಡ್ ಒಳಗಡೆ ಹೋಗಲಿಕ್ಕೆ. ಅಲ್ಲಿ ಫುಡ್, ಕುಡಿಲಿಕ್ಕೆ ನೀರು, ತಂಪು ಪಾನೀಯ ಎಲ್ಲ ಇದೆ. ಮುಂಚೆ ಇರಲಿಲ್ಲ ಅದೆಲ್ಲ, ಊಟದ ಫೆಸಿಲಿಟಿ ಎಲ್ಲ ಈಗೆಲ್ಲ ಮಾಡಿದ್ದಾರೆ. ಟೂರಿಸ್ಟ್ ಕೂಡ ತುಂಬ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಬಹಳ ಸಂಖ್ಯೆಯಲ್ಲಿ. ಅಲ್ಲಿ ಹಟ್ ಮಾಡಿದ್ದಾರೆ, ಆಚೆ ಕಡೆ ಕೂಡ ಸುಮಾರು ಹಟ್ಗಳಿವೆ. ಆಚೆ ಕಡೆ ಇನ್ನೂ ಚೆನ್ನಾಗಿದೆ ವ್ಯೂ. ಅಲ್ಲಿಂದ ನೋಡಿದರೆ ದೂರದವರೆಗೂ ಸಮುದ್ರವೇ ಕಾಣಿಸೋದು. ಇನ್ನೊಂದು 5 ನಿಮಿಷ ನಮ್ಮ ರವಿ ಅವ್ರು ಟ್ರೈ ಮಾಡ್ತಾರೆ, ನಂತರ ನಾವು ಆ ಕಡೆ ಮಲ್ಪೆ ಕಡೆ ಹೋಗೋಣ. ಮಲ್ಪೆ ಅಂದರೆ ನಮ್ಮ ಲೈಟ್ ಹೌಸ್ ಕಡೆ. ರವಿರಾಜ್, ಏನು ರವಿರಾಜ್, ಮೀನೇ ಇಲ್ಲ ಅಲ್ಲ ಎಂತ ಇಲ್ಲ.
ಇವತ್ತು ತುಂಬ ಡಲ್ ಫಿಶಿಂಗ್ ನಮಗೆ. ಈ ಸೀಸನಲ್ಲಿ ತುಂಬ ಕಡಿಮೆ ಅಲ್ವಾ ನಾವು ಮೀನು ಹಿಡಿದಿದ್ದು? ತುಂಬ ಕಡಿಮೆ. ಲಾಸ್ಟ್ ಸೀಸನ್ ಸಖತ್ತಾಗಿತ್ತಲ್ಲ, ಒಳ್ಳೆ ಫಿಶಿಂಗ್ ಮಾಡಿದ್ವಿ ನಾವು ಲಾಸ್ಟ್ ಸೀಸನಲ್ಲಿ. ನೋಡಿ ನಮ್ದಿಬ್ರದ್ದು ಸೇಮ್ ಡ್ರೆಸ್, ರವಿರಾಜಿದ್ದು ಹಾಗೂ ನಂದು. ಸೀವೇವ್ ಮರೀನ್ ಅವ್ರದ್ದು, ಅವರು ಕೊಟ್ಟಿದ್ದು ನಮಗಿಬ್ಬರಿಗೆ. ಹೊರಡೋಣ ಅಲ್ವ ರವಿ? ಹೋಗೋಣ. ಹಿಂದುಗಡೆ ಒಂದು ಸ್ಪಾಟ್ ಇದೆ, ಅಲ್ಲಿ ಒಂದ್ಸರಿ ಟ್ರೈ ಮಾಡೋಣ ಅಂತ. ಸ್ವಲ್ಪ ಹೊತ್ತಿನಲ್ಲಿ ಬರ್ತದೆ ಟೂರಿಸ್ಟ್ ಸ್ಪಾಟ್. ಅದೇ ಎಂಟ್ರೆನ್ಸ್, ಅಲ್ಲಿ ಮುಂದೆ ಕಾಣಿಸ್ತದೆ ಅಲ್ಲ, ಅದೇ ಎಂಟ್ರೆನ್ಸ್. ಇಲ್ಲಿ ದೋಣಿ ತಾಗಿಸ್ತಾರೆ, ಈ ಕಡೆ ಕೂಡ ದೋಣಿ ತಾಗಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ರವಿರಾಜ್ ಅವರು ಒಂದು ಸ್ವಲ್ಪ ಹೊತ್ತು ಸ್ಪಿನ್ನಿಂಗ್ ಮಾಡೋಣ ಹೇಳಿದರು. ಜಿಗ್ಗಿಂಗ್ ಮಾಡ್ತಾ ಇದ್ದಾರೆ ರವಿರಾಜ್. ಟೂರಿಸ್ಟ್ ಮಲ್ಪೆಯಿಂದ ಹೊರಟು ಬರ್ತಾ ಇದೆ ನೋಡಿ ಟೂರಿಸ್ಟ್ ದೋಣಿ. ದೂರದಲ್ಲಿದೆ, ಇಲ್ಲಿಗೆ ಬರ್ತದೆ, ಸೈಡ್ ಮೇಲೆ ಕಡೆ ಬರ್ತದೆ. ಕಲ್ಲುಗಳ ಪಕ್ಕದಲ್ಲೇ ಮೀನುಗಳು ತಿರುಗಾಡ್ತಾ ಇರ್ತವೆ. ಕಲ್ಲಿನ ಹತ್ತಿರವೇ ನಾವು ಟ್ರೈ ಮಾಡಿದ್ವಿ. ನಮ್ಮ ರವಿರಾಜ್ ಅವರಿಗೆ ಒಂದು ಮೀನು ಹೊಡೆದಿದೆ. ನಾವು ಫುಲ್ಲು ಸುತ್ತಾಕೊಂಡು ಬಂದಮೇಲೆ ಅಟ್ಲೀಸ್ಟ್ ಕೊನೆಗೂ ಒಂದು ಕೊಕ್ಕರ್ ಹೊಡೆದಿದೆ. ವೆರಿ ನೈಸ್ ರವಿ, ವೆರಿ ಗುಡ್ ಕ್ಯಾಚ್. ಕೊನೆಗೂ ಒಂದು ಮೀನ್ ಕ್ಯಾಚ್ ಆಗಿದೆ. ರವಿ ಬಿಡಿಸಿ ಬಿಡಿಸಿ. ಎಸ್, ಆರಾಮ್ಸೆ ರವಿ, ಆರಾಮ್ಸೆ ಆರಾಮ್ಸೆ. ಅಂದೆ ಅಂತ ಬಿರಗೆ ತೊಂಬೆ ಬರಾಡು ಒಂತೆ ರಿಟ್ರೀವ್ ಅಂತ ನೆಡ್ಡೆ ಅಂದೆ ತಿರ್ಗಾವ ಅಂತೆ. ನಮ್ಮ ರವಿರಾಜ್ ಅವರಿಗೆ ಒಂದು ಒಳ್ಳೆ ಸ್ಟ್ರೈಕ್ ಆಗಿದೆ, ರಿಟ್ರೀವ್ ಮಾಡ್ತಾ ಇದ್ದಾರೆ. ಹಾಂ ರವಿ, ಮುರುವಾನೈತೆ ಕಪ್ಪಗೆ ಎತ್ತೊಂದು ಓಡಿ ಎಕ್ಕಡೆ. ಹಾಂ, ಟೈಟ್ ಒನ್ ಪಿ, ಲಿಫ್ಟ್ ಒನ್ ಪಿ. आराम से रहे मोबाइल दी लिफ्ट मन ಮೀನಿನ ಸೈಜ್ ನೋಡಿ ಹೇಗಿದೆ ಅಂತ. 3-3.5 kg ಇರ್ಬೋದು. ಎಷ್ಟು ಸುಂದರವಾಗಿದೆ ನೋಡಿ. ರವಿ, ನಮ್ಮ 5 ಇಂಚ್ ರಬ್ಬರ್ ಶ್ಯಾಡ್ ಕಂಪ್ಲೀಟ್ ಆಗಿ ನುಂಗಿದೆ. ಇದನ್ನೀಗ ಸಖತ್ತಾಗಿ ಲಾಕ್ ಆಗಿದೆ. ಬುಕ್ ಮಾಡೋಣ. ಲಬರ್ ಲಿಪ್ ಮಧ್ಯಾಹ್ನ 10 ಗಂಟೆ 11 ಗಂಟೆ ನಂತರ ನಿಲ್ಲಿಕ್ಕಾಗಲ್ಲ ಈ ಬಿಸಿಲಲ್ಲಿ, ದೋಣಿಯಲ್ಲಿ ಕುತ್ಕೊಳ್ಳಿಕ್ಕಾಗಲ್ಲ, ಆ ಥರ ಬಿಸಿಲಿರ್ತದೆ. ಮುಂದೆ ಒಂದು ಸ್ಪಾಟ್ ಇದೆ, ಅಲ್ಲೊಂದು ಸರಿ ನೋಡಿ ಮತ್ತೆ ಮುಂದೆ ಹೋಗೋಣ. ಇಲ್ಲಿ ಒಂದು ಕಲ್ಲು ರವಿ ಅಡಿಟ್ಟು
ಓನೆಟೆ ನೆಕ್ಕುಲೆ ಅಲ್ತುಲೆ ಒಂದು ಕಲ್ಲು ಉಂಡು ಅಡಿ ಓ ಐ ಅಡೆದಾಕ್ಲೆ ರವಿ ಆ ಪಕ್ಕಿ ಕುಲ್ ನಡೆ ಕಲಡ್ ಉಂಡು ನೆಟ ನೀರು ಲೈಟ್ ಪಕ್ಕಿಗಳು ನೋಡಿ ಕಲ್ಲುಗಳ ಮೇಲೆ ರಬ್ಬರ್ ಲಿಪ್ ನೋಡಿ ನೀರಲ್ಲಿ ತೇಲಾಡ್ತಾ ಇದೆ. ಹೇಗೆ ಶೈನ್ ಹೊಡಿತಾ ಇದೆ ಅಂತ ನೋಡಿ ನೋಡಿ. ಹೊರಡೋಣ ಅಲ್ವಾ ರವಿರಾಜ್? ಓಕೆ. ಈಗ ದಡಕ್ಕೆ ಹೋಗಿ ದೋಣಿಯನ್ನು ಕಟ್ಟಿ ಮತ್ತೆ ಹೊರಡೋಣ. ಸಖತ್ ಬಿಸಿ ಇದೆ ಇಲ್ಲಿ ಲೈಟ್ ಹೌಸ್ ನಮ್ಮ ಮುಂದೆ. ನಮ್ಮ ಲೈಟ್ ಹೌಸ್ ಆ ಕಡೆ ಕೋಟೆ, ಅದರ ಮುಂದೆ ಮಾಲ್ಗೆ ಐಲ್ಯಾಂಡ್, ಮಾಲ್ಪೇಟೆ ಎಕ್ಮಾ. ಮಾಡ್ತಾ ಇದ್ದಾರೆ ಈ ಪ್ಲೇಸಲ್ಲಿ, ಮುಂದಿನ ಜಾಗದಲ್ಲಿ. ಇಲ್ಲಿ ರೆಸಾರ್ಟ್ ಆಗ್ತದೆ ಫ್ಯೂಚರಲ್ಲಿ. ನೋಡಿ ಕೆಲಸ ಎಲ್ಲ ನಡೀತಾ ಇದೆ. ಇದೇ ಸ್ಪಾಟಲ್ಲಿ ಸ್ಪಿನ್ನಿಂಗ್ ಮಾಡ್ಲಿಕ್ಕೆ ಬರ್ತಾ ಇದ್ವಿ. ಟೂರಿಸ್ಟ್ ಎಲ್ಲ ದೋಣಿಯಲ್ಲಿ ಕುತ್ಕೊಂಡಿದ್ದಾರೆ. ಎಸ್ಕಾರ್ಟ್ ವೆಹಿಕಲ್ ಕೂಡ ಹೊರಗಡೆ ಹೋಗ್ತಾ ಇದೆ. ಪ್ರತಾಪ್ ಅವ್ರದ್ದು ಮನೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಅವರ ಮನೆ. ಫಿಶಿಂಗ್ ಮುಗಿಸಿ ಹಿಂದೆ ಬಂದಾಯಿತು. ನಮ್ಮ ಸೆಟಪ್ಪನ್ನೆಲ್ಲ ಮಡಚಿ ಒಳಗಡೆ ಇಟ್ಟೆ. ನಮ್ಮ ರವಿರಾಜ್ ಅವ್ರು ನೋಡಿ, ನಮ್ಮ ಸೆಟಪ್ ನೋಡಿ ಎಲ್ಲ ಫೋಲ್ಡ್ ಮಾಡಿ ಒಳಗಡೆ ಇಟ್ಟಾಯಿತು. ರಾಡ್, ರೀಲ್, ಬೈಟ್ಸ್ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡಿ ಆಯಿತು. ನಮ್ಮ ರವಿರಾಜ್ ಅವ್ರು ನೋಡಿ ಒಳ್ಳೆ ನೆರಳಲ್ಲಿ ಕುತ್ಕೊಂಡಿದ್ದಾರೆ ಆರಾಮಾಗಿ. ನಮ್ಮ ನೋಡಿ ಇದು ಪಡುಕೆರೆ ಬ್ರಿಡ್ಜ್, ನೆರಳಿದೆ ಬ್ರಿಡ್ಜ್ ಕೆಳಗಡೆ. ಒಂದು ಅರ್ಧ ಗಂಟೆ ಕುತ್ಕೊಂಡ್ವಿ ಬಂದು. ಸಿಕ್ಕಾಪಟ್ಟೆ ಬಿಸಿಲಿತ್ತು ಹೊರಗಡೆ. ವಿಡಿಯೋ ಪೂರ್ತಿ ನೋಡಿದ್ದೀರಂತ ಅನ್ಸ್ಕೊಳ್ತೇನೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು.